ನಮಸ್ಕಾರ ರೀ ಧಾರವಾಡ ಮಂದಿ. ನಿಮ್ ಚಿನ್ಮಯ. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಏನಂತಂದ್ರೆ ಜೋಳದ ರೊಟ್ಟಿ ಊಟ ಮಾಡಕ್ ಬಂದಿವಿ. ಎಲ್ಲಿ ಬಂದಿವಿ ಅಂತಂದ್ರೆ ಬಸವೇಶ್ವರ ಖಾನಾವಳಿ. ಇದ ಎಲ್ಲಿ ಬರ್ತಿತ್ತು ಅಂತಂದ್ರೆ ಜುಬ್ಲಿ ಸರ್ಕಲ್, ಧಾರವಾಡ ಜುಬ್ಲಿ ಸರ್ಕಲ್ ಕೆಳಗಡೆ ಬಂದ ಮೇಲೆ ಇಲ್ಲಿ ಇದನ್ನ ಡಿಸ್ಟಿಕ್ ಕೋರ್ಟ್ ಐತಿ. ಡಿಸ್ಟಿಕ್ ಕೋರ್ಟ್ ಅಪೋಸಿಟ್ ಪೀಟರ್ ಇಂಗ್ಲೆಂಡ್ ಶೋರೂಮ್ ಮ್ಯಾಗ ಬರ್ತೈತಿ ಬಸವೇಶ್ವರ ಖಾನಾವಳಿ ಅಂತ ಹೇಳಿ. ಇದ 1963ರಾಗ ಇದನ್ನ ಫಸ್ಟ್ ಸ್ಥಾಪನೆ ಆಗಿದ್ದೆ. ಇವರು ಬ್ರಾಂಚಸ್ ಎಲ್ಲೆಲ್ಲ ಅದಾವ ಅಂತಂದ್ರೆ ಹುಬ್ಳಿ, ಧಾರವಾಡ, ದಾವಣಗೆರೆ, ಬೆಂಗಳೂರು, ಮೈಸೂರು, ಆಲ್ ಓವರ್ ಎಲ್ಲಾ ಕಡೆ ಬ್ರಾಂಚಸ್ ಅದಾವ ಇವರು ಕರ್ನಾಟಕನಾಗ. ಬರ್ರಿ ನಾವು ಈಗ ಒಳಗ್ ಹೋಗುನ, ಹೆಂಗೈತಿ, ಏನೇನ್ ಆಂಬಿಯನ್ಸ್ ಐತಿ, ಒಳಗ್ ಏನ್ ಊಟ ಏನೇನ್ ಸ್ಪೆಷಲ್ ಕೊಡ್ತಾರೆ ಎಲ್ಲಾ ಚೆಕ್ ಮಾಡೋಣ. ನಡ್ರಿ ಬರ್ರಿ. ಈಗ ಅವ್ರದ್ದು ಒಳಗ್ ಹೆಂಗೈತಿ ಖಾನಾವಳಿ ಎಲ್ಲಾ ತೋರಿಸ್ತೀವಿ. ಬರ್ರಿ ಬರ್ರಿ. ಒಮ್ಮೆ ಅಟ್ ಎ ಟೈಮ್ ಬಂದ್ರೆ 35 ಮಂದಿ ಕುಂದ್ರಷ್ಟು ಸ್ಪೇಷಿಯಸ್ ಟೇಬಲ್ಸ್ ಅದಾವ. ಎಲ್ಲ A to Z ಇದನ್ನ ಎಲ್ಲ ಫುಲ್ ನೀಟ್ ಮೇಂಟೈನ್ ಮಾಡ್ಯಾರ ಎಲ್ಲ ಸ್ಟಾಫ್ ಎಲ್ಲ ಇಲ್ಲೇ ನೋಡ್ರಿ. ಅಲ್ಲೆಲ್ಲ ಈಗ ನಿಮ್ ಕಿಚನ್ ತೋರಿಸ್ತೀವಿ ಬರ್ರಿ. ಈಗ ಬರ್ರಿ ಇಲ್ಲಿ ಒಳಗ ನಾವು ಕಿಚನ್ದಾಗ ಕರ್ಕೊಂಡು ಹೋಗ್ತೀವಿ. ನೋಡ್ರಿ ಎಷ್ಟು ನೀಟ್ ಮೇಂಟೈನ್ ಮಾಡ್ಯಾರ ಎಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ಇವ್ರ ಕೈಯಲ್ಲಿ ರೊಟ್ಟಿ ಬರೀತಾರೆ, ಮಷಿನ್ ಏನು ಇರಂಗಿಲ್ಲ. ನೋಡ್ರಿ ಅಲ್ಲಿ ಕೈಲಿನ ರೊಟ್ಟಿ ಬರೋದಿಲ್ಲ, ಮಷಿನ್ ಉಪಯೋಗ ಮಾಡಂಗಿಲ್ಲ. ನೋಡ್ರಪ್ಪ ಐಟಮ್ಸ್ ಬರೀ ಐಟಮ್ಸ್ ನೋಡ್ರಿ. ಇಲ್ಲಿ ಸ್ಟಾರ್ಟಿಂಗ್ ಚಾಲು ಆಗುದು ಮೊಸರುಗಾಯಿ ಅಂತ ಚಾಲು ಆಕೈತಿ. ನೆಕ್ಸ್ಟ್ ಬರ್ತೈತಿ ನಮ್ಮ ಮಡಿಕೆ, ಅದಾದ್ಮೇಲೆ ಬರ್ತೈತಿ ನಮ್ದು ಬದನಿಕಾಯಿ, ಇದು ದಾಲ್ ಫ್ರೈ, ಆಮೇಲೆ ಇದೇನೈತಲ್ಲ ಸಾಂಬಾರ್, ಮೊಸರು, ನೋಡ್ರಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬಿಕಾಯಿ ಉಪ್ಪಿನಕಾಯಿ, ಗುರುವಳ ಚಟ್ನಿ, ಇನ್ನೂ ಚಟ್ನಿ ಬೇಕಂತ ಇಲ್ಲೂ ಐತಿ, ಶೇಂಗಾ ಚಟ್ನಿ ಐತಿ. ನೆಕ್ಸ್ಟ್ ಸಲಾಡ್, ಆಮೇಲೆ ಕೊರಕ್ ಜುಣಕ, ಆಮೇಲೆ ರೈಸ್, ಹೋಳ್ಗಿ, ಲಾಸ್ಟಿಗೆ ಇನ್ನೂ ಸಾಕಾಗಿಲ್ಲ ಅಂತಂದ್ರೆ ನಮಗೆ ಏನೈತಂತಂದ್ರೆ ಮಜ್ಜಿಗೆ ಐತಿ ಲಾಸ್ಟಿಗೆ. ಬರ್ರಿ ಈಗ ನಾವು ಟೇಸ್ಟ್ ಹೆಂಗೈತಿ ಟೇಸ್ಟ್ ಮಾಡಿ ನೋಡಿ ಹೇಳೋಣ. ಟೇಸ್ಟ್ ಮಾಡೋಣ. ಫಸ್ಟ್ ಇದು ಮಡಿಕೆ ಕಾಳ. ಬಾಬಾ ಏನಪ್ಪ ಸ್ವರ್ಗ. ಮನ್ಯಾಗ ನಮ್ಮ ಮಮ್ಮಿದು ನೆನಪು ಅಂತ ನೋಡ್ರಪ್ಪ ಕರೆ ಹೇಳ್ಬೇಕಂದ್ರೆ. ನೆಕ್ಸ್ಟ್ ಬದನಿಕಾಯಿ. ಬಾಬಾ ಏನಪ್ಪ ಏನು ಟೇಸ್ಟ್ ಕೊಡಾಕತ್ರಿ ಬಾಬಾ. ನೆಕ್ಸ್ಟ್ ದಾಲ್. ಅಲ್ಟಿಮೇಟ್ ಏನು ಅಲ್ಟಿಮೇಟ್ ಐತ್ರಿ. ಸಾಂಬಾರ್ ಟೇಸ್ಟ್ ಮಾಡೋಣ. ಬಾಬಾ ಸ್ವರ್ಗ. ಆಮೇಲೆ ಶೇಂಗಾ ಹೋಳಿಗೆ ಐತ್ರಿ. ಇಲ್ಲಿ ಊಟದ ರೇಟ್ ಏನು ಸ್ಟಾರ್ಟ್ ಆಕೈತೆ ಅಂತಂದ್ರೆ 150 ರೂಪೀಸ್, 150 ರೂಪಾಯಿ ಜೋಳದ ರೊಟ್ಟಿ ಊಟ. ಅಥವಾ ನಿಮಗೆ ಬ್ಯಾಡಪ್ಪ ನಾವು ರೊಟ್ಟಿ ಬೇಡ ಅಂತಂದ್ರೆ ಚಪಾತಿನೂ ತೊಗೋಬೋದು. ನೆಕ್ಸ್ಟ್ ಶೇಂಗಾ ಹೋಳಿಗೆ ಮತ್ತು ಇಲ್ಲ ಕೊಬ್ಬರಿ ಹೋಳಿಗೆ ಇರ್ತೈತಿ. ಇವು ಎರಡರಾಗ ನೀವು ಯಾವ್ದಾರು ಒಂದು ತೊಗೊಂಡ್ರು 30 ರೂಪಾಯಿ ಹೆಚ್ಚಿಗೆ ಪೇ ಮಾಡ್ಬೇಕು. ರೈಸ್ ಅಂತೂ ಅನ್ಲಿಮಿಟೆಡ್ ಐತಿ. ಸಲಾಡ್ ಆಯ್ತು, ಪಲ್ಯ ಇವೆಲ್ಲ ಅನ್ಲಿಮಿಟೆಡ್ ಐತಿ. ಬರ್ರಿ ಶೇಂಗಾ ಹೋಳಿಗೆ ಒಂದು. ಇದು ನೆಕ್ಸ್ಟ್ ಲೆವೆಲ್ ಐತಿ. ಬರ್ರಿ ಎಲ್ಲರೂ. ಧಾರವಾಡ ಅಡ್ರೆಸ್ ಅಂತ ನೋಡಿರಿ. ಇಲ್ಲ ಅಂತಂದ್ರೆ ನಾ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಡಿಸ್ಟಿಕ್ ಕೋರ್ಟ್ ಅಪೋಸಿಟ್ ಪೀಟರ್ ಇಂಗ್ಲೆಂಡ್ ಶೋರೂಮ್ ಮ್ಯಾಗ ಐತಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ನೀವು ಬಂದು ಹೆಂಗೈತಿ ನೀವು ಊಟ ಮಾಡಿ ಹೆಂಗೈತಿ ಅನ್ನೋದು ನನಗೂ ಹೇಳ್ರಿ ಕಮೆಂಟ್ ಬಾಕ್ಸ್ನಾಗ. ನಮಸ್ಕಾರ ರೀ. ಈಗೇನು ಬಸವೇಶ್ವರ ಖಾನಾವಳಿ ಇದೆ, ಧಾರವಾಡ, ಹುಬ್ಳಿ, ದಾವಣಗೆರೆ ಇದೆಲ್ಲ ಏನು ಅದಾವಲ್ಲ ಬ್ರಾಂಚಸ್ ಇದೆ, ಇವರ ಸಂಗಣ್ಣ ಗಣಾಚಾರಿ ಅಂತ ಹೇಳಿ ಅಂಕಲ್ ಭಾರಿ ಇತ್ತು ಊಟ, ಭಾಳ ಚಲೋ ಆಯ್ತು. ಜೋಳದ ರೊಟ್ಟಿ ಊಟ ಇಂಥ ಬೆಸ್ಟ್. ಅದಕ್ಕೆ ನೋಡ್ರಿ ಇವರಿಗೆ ಯಾವತ್ತಾದ್ರೂ ಗೂಗಲ್ ಮ್ಯಾಪ್ನಾಗ ಎಲ್ಲ ತೆಗೆದು ನೋಡ್ರಿ ಎದಕ್ಕೆ ಬೆಸ್ಟ್ ರಿವ್ಯೂಸ್ ಅದಾವ ಅಂತಂದ್ರೆ ಬಸವೇಶ್ವರ ಖಾನಾವಳಿ ಜೋಳದ ರೊಟ್ಟಿ ಸಂಬಂಧ ಫೇಮಸ್. ಕೈ ಬಡ್ತ ರೊಟ್ಟಿ ಐತಿ. ಸೇಮ್ ಮನೆಯ ಒಳಗೆ ನೀವು ಊಟ ಮಾಡ್ದಂಗೆ ಇರ್ತೈತಿ. ನೀವು ಹುಬ್ಳಿ, ಧಾರವಾಡ ಅಥವಾ ಎಲ್ಲಿ ಮೈಸೂರು ಹೋಗ್ರಿ, ದಾವಣಗೆರೆ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ, ಅಲ್ಲಿ ಬಸವೇಶ್ವರ ಖಾನಾವಳಿ ಅಂತ ಸರ್ಚ್ ಹೊಡ್ರಿ. ನಿಮ್ಗೆ ಏನಾದ್ರು ನಿಮ್ಮ ಮನ್ಯಾಗ ನಿಮ್ಮ ಮಮ್ಮಿ ನಿಮ್ಮ ಅವ್ವಾರು ಊಟ ಮಾಡ್ಬೇಕಂತಿತ್ತಂತಂದ್ರೆ ಹೋಗ್ರಿ, ಮಸ್ತ್ ಊಟ ಮಾಡಿರಿ, ಭಾರಿ ಇರ್ತೈತಿ ಊಟ. ಥ್ಯಾಂಕ್ ಯು ಅಂಕಲ್. ನಮಸ್ಕಾರ.